ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಸ್ಕಂದಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ. ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ವಿಷ್ಣು ಸಹಸ್ರನಾಮ ಪಾಠ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಅಧಿಕ ಜ್ಯೇಷ್ಠ ಮಾಸ, ಅಧಿಕ ಮಾಸದಲ್ಲಿ ಅಧಿಕಂ ಅಧಿಕಸ್ಯ ಫಲಂ ಅಂಥೇಳಿ ಏನು ಮಾಡಿದರೂ ಕೂಡ ಎಲ್ಲವೂ ಕೂಡ ನಮಗೆ ಅಲ್ಪ ಮಾಡಿದರೂ ಅಧಿಕವಾಗತ್ತೆ. ಈ ಮಾಸಕ್ಕೆ ನಿಯಾಮಕ ರೂಪಿ ಭಗವಂತ, ಪುರುಷೋತ್ತಮ ರೂಪಿ ಭಗವಂತ. ಇವತ್ತು ಜ್ಯೇಷ್ಠ ಶುದ್ಧ ಚತುರ್ದಶಿ ಶ್ರೀಪಾದರಾಜರ ಆರಾಧನೆ. ಆದರೆ ಅಧಿಕ ಮಾಸದಲ್ಲಿ ಕೂಡ ಶ್ರೀಪಾದರಾಜರ ಆರಾಧನೆ ಆಚರಿಸಲಾಗ್ತಾ ಇದೆ. ಇವತ್ತು ಶ್ರೀಪಾದರಾಜರ ಒಂದು ಸ್ಮರಣೆ 5 ನಿಮಿಷಗಳ ಕಾಲ ಮಾಡಿ ಆಮೇಲೆ ನಮ್ಮ ಪಾಠವನ್ನು ಪ್ರಾರಂಭ ಮಾಡೋಣ. ಯಾಕೆಂದರೆ ಅಧಿಕ ಮಾಸ ಆದ ಕಾರಣ, ಅಧಿಕ ಮಾಸದಲ್ಲಿ ಅವರ ಆರಾಧನೆ ಬಂದಿದೆ ಆದ ಕಾರಣ ಗುರುಗಳ ಪ್ರಾತಸ್ಮರಣೀಯರಾದ ಮಹಾನುಭಾವರಾದ ಅಪರೋಕ್ಷ ಜ್ಞಾನಿಗಳಾದಂತಹ ಶ್ರೀಪಾದರಾಜರ ಒಂದು ಸ್ಮರಣೆ ಮಾಡಿ ಅವರ ಅನುಗ್ರಹವನ್ನು ಬೇಡಿ ಪಾಠವನ್ನು ಪ್ರಾರಂಭ ಮಾಡೋಣ. ನಮಗೆ ಯಾವ ಗುರುಗಳಾಗಲಿ ಬೃಂದಾವನಾದಾಗ ಅವರ ಶಿಷ್ಯರು ಅವರ ಮೇಲೆ ಶ್ಲೋಕವನ್ನು ಮಾಡ್ತಾರೆ. ಅದನ್ನು ಚರಮ ಶ್ಲೋಕ ಅಂತಾರೆ. ಎಲ್ಲರೂ ಕೂಡ ಅದನ್ನು ಗುರುಗಳಿಗೆ ನಮಸ್ಕಾರ ಮಾಡುವಾಗ, ಧ್ಯಾನಿಸುವಾಗ ಆ ಶ್ಲೋಕವನ್ನು ಪಠಿಸಬೇಕು ಅಂತ. ಆ ಚರಮ ಶ್ಲೋಕದಲ್ಲಿ ಪ್ರತಿಯೊಬ್ಬ ಶಿಷ್ಯರು ಅವರ ಗುರುಗಳ ಚರಮ ಶ್ಲೋಕವನ್ನು ಬರಿತಾ ಅದರಲ್ಲಿ ಅವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿತಾರೆ. ನೀವು ಯಾವ ಗುರುಗಳ ಚರಮ ಶ್ಲೋಕ ನೋಡಿ, ಅದು ನೋಡಿದಾಗ ಆ ಗುರುಗಳಲ್ಲಿರುವ ಒಂದು ವಿಶಿಷ್ಟವಾದ ಏನು ಒಂದು ದೊಡ್ಡ ಗುಣಗಳಿರುತ್ತೆ, ಅವುಗಳನ್ನು ಎತ್ತಿ ಹಿಡಿತಾ ಬರೀತಾರೆ ಶಿಷ್ಯರು ಗುರುಗಳ ಚರಮ ಶ್ಲೋಕವನ್ನು. ಶ್ರೀಪಾದರಾಜರ ಚರಮ ಶ್ಲೋಕ: ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾಣ್ಮುನಿ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತ. ದೇವಲೋಕದಲ್ಲಿ ಚಿಂತಾಮಣಿ, ಕಾಮಧೇನು, ಕಲ್ಪವೃಕ್ಷ ಅಂತೆಲ್ಲ ಇದೆ. ಇವು ಕೇಳಿದ್ದೆಲ್ಲ ಕೊಡತ್ತಂತೆ. ಕಾಲೇ ಫಲತಿ ಸುರದ್ರುಃ, ದೇವತಾ ವೃಕ್ಷವಾದಂತಹ ಕಲ್ಪವೃಕ್ಷ ದೇವಲೋಕದಲ್ಲಿರೋದು. ಕಾಲದಲ್ಲಿ ಫಲಗಳನ್ನು ಕೊಡುತ್ತೆ. ಕಾಲೇ ಫಲತಿ.
ಚಿಂತಾಮಣಿ, ಅದೇ ದೇವಲೋಕದಲ್ಲಿರುವ ಚಿಂತಾಮಣಿ ಕೂಡ ಚಿಂತಾಮಣಿರಪಿ ಯಾಚನೆ, ನಾವು ಕೇಳಿಕೊಂಡ್ರೆ ಕೊಡುತ್ತೆ. ಆದರೆ ನಮ್ಮ ಶ್ರೀಪಾದರಾಜರು ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾಣ್ಮುನಿ. ಶ್ರೀಪಾದರಾಜರ ಒಂದು ದರ್ಶನ ಮಾತ್ರದಿಂದಲೇ ನಮ್ಮ ಎಲ್ಲ ಮನೋಭೀಷ್ಟಗಳನ್ನು ವರ್ಷಿಸುತ್ತಾರೆ ಶ್ರೀಪಾದರಾಜರು. ಶ್ರೀಪಾದರಾಜರ ಒಂದು ಜೀವನ, ಅವರ ಒಂದು ಇತಿಹಾಸ ನಾವು ನೋಡಿದಾಗ ಅವರದು ಸುಖ ಪ್ರಾರಬ್ಧ. ದಿನಾಲು 64 ಭಕ್ಷಗಳಿಂದ ಊಟ ಮಾಡ್ತಾಯಿದ್ರು. ಆದರೆ ಆ ಊಟವನ್ನು ಅವರು ನಾವು ಸುಖ ಪಡಬೇಕು, ಆ ರುಚಿ ಸವಿಬೇಕು ಅಂತ ಅವರ ಸುಖಕ್ಕಾಗಿ, ಅವರ ಸಂತೋಷಕ್ಕಾಗಿ, ಅವರ ತೃಪ್ತಿಗಾಗಿ ಅವರು ಊಟ ಮಾಡಿದವರಲ್ಲ. ಅವೆಲ್ಲವೂ ಕೂಡ ಇದು ನನ್ನ ಸುಖ ಪ್ರಾರಬ್ಧ, ಇದು ನನ್ನಲ್ಲಿರುವ ಬಿಂಬರೂಪಿ ಭಗವಂತನಿಗೆ ನಾನು ಮಾಡುತ್ತಾ ಇರುವಂತಹ ನೈವೇದ್ಯ ಎಂಬ ಅನುಸಂಧಾನದಿಂದ ಊಟ ಮಾಡ್ತಾಯಿದ್ರು, ಭಿಕ್ಷೆ ತಗೊಳ್ತಾಯಿದ್ರು. ನಾವು ಅದೇ ರೀತಿಯಾಗಿ ಊಟ ಮಾಡಬೇಕು. ವಾಸುದೇವ ಅನ್ನದಳು ನಾನಾಸು ಭಕ್ಷತಿ ಸಂಕರ್ಷಣ ಕೃತೀಶ ಪರಮಾನ್ನದಳು ಘೃತದೊಳಗಿಪ್ಪ ಅನಿರುದ್ಧ ಆಸು ಪರ್ಣಾಂಸಗನು ಸೂಪದಿ ವಾಸವಾನುಜ ಶಾಖದಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಗನು. ನಾವು ಪಾಯಸತಿ ಮೊಳ ಕೃತೀಶ ಪರಮಾನ್ನದಳು ಅಂದರೆ ಕೃತಿಪತಿಯಾದಂತಹ ಪ್ರದ್ಯುಮ್ನ ಪಾಯಸದಲ್ಲಿದ್ದಾನೆ. ಎತ್ತುಕೊಳ್ತಾನೆ. ನಾವು ಪಾಯಸವನ್ನು ಬಾಯಿಯಲ್ಲಿಟ್ಟುಕೊಳ್ಳುವಾಗ ಆ ಪಾಯಸಗತ ಭಗವದ್ರೂಪ ಪ್ರದ್ಯುಮ್ನ ರೂಪಿ ಭಗವಂತ, ನನ್ನ ಬಿಂಬರೂಪಿ ಭಗವಂತ ಒಂದೇ ಅಂತ ಐಕ್ಯಾನುಸಂಧಾನ ಮಾಡಿಕೊಳ್ತಾ ತಿನ್ನಬೇಕು. ವಾಸುದೇವನು ಅನ್ನದಳು, ಅನ್ನ ತಿನ್ನುವಾಗ ವಾಸುದೇವ ಇದ್ದಾನೆ, ಆ ವಾಸುದೇವ ಭಗವಂತ ನನ್ನ ಹೀಗೆ ಊಟ ಮಾಡಬೇಕು. ಆ ಊಟ ಮಾಡಿದರೆ ನಾವು ಏನು ಮಾತನಾಡಲಿಕ್ಕಾಗೋದೇ ಇಲ್ಲ. ಆದರೆ ನಾವು ಊಟಕ್ಕೆ ಕೂತಾಗೆ ಎಲ್ಲ ಮಾತುಗಳು ಆಡ್ತಾ ಇರ್ತೇವೆ, ಅದಕ್ಕೆ ರೋಗಗಳು ಬರುತ್ತೆ. ಈ ರೀತಿಯಾಗಿ ಜ್ಞಾನಾನುಸಂಧಾನ ಪೂರ್ವಕವಾಗಿ ಅವರು ಭಿಕ್ಷಾ ಸ್ವೀಕಾರ ಮಾಡ್ತಾಯಿದ್ರು. ಅದು ಸುಖ ಪ್ರಾರಬ್ಧ ಅಂತ ಹೇಳಿ. ಆಗಿನ ಕಾಲದಲ್ಲಿರುವ ಕುಹಕಿಗಳು ಅದರನ್ನು ಏನು ಸನ್ಯಾಸಿಗಳು ಇವರು ಇಷ್ಟು ಸುಖವನ್ನು ಅನುಭವಿಸ್ತಾರೆ, ಮುತ್ತಿನ ಕುಲಾಯಿ ಕವಚ ಕುಂಡಲ ಎಲ್ಲ ಹಾಕ್ಕೊಳ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಅವರ ಸಾಕ್ಷಾತ್ ಶಿಷ್ಯರಾದ ವಿದ್ಯಾ ಶಿಷ್ಯರಾದಂತಹ ವ್ಯಾಸರಾಜರು ಹೇಳ್ತಾರೆ, ಇಷ್ಟೇ ಮಹಿಮೆ ಸಾಲದೆ ಶ್ರೀಪಾದರಾಜರ ಮಹಿಮೆ ಇಷ್ಟೇ ಸಾಲದೆ ಅಹಿಶಯನನ ಒಲುಮೆಯಿಂದ ಅಂಥೇಳಿ ಏನು ಈ ಕುಹಕಿಗಳು ಶ್ರೀಪಾದರಾಜರನ್ನು ಆಕ್ಷೇಪ ಮಾಡ್ತಾರೆ, ಇಷ್ಟು ತಿಂತಾರೆ ಅಂಥೇಳಿ, ಇಂಥ ಭೋಗ ಅನುಭವಿಸ್ತಾರೆ ಅಂತಂದಾಗ ಅವರ ತಿಂದ ಪದಾರ್ಥಗಳನ್ನೆಲ್ಲ ಮತ್ತು ತೆಗೆದು ಆಗಲೇ ಬಿಸಿ ಬಿಸಿಯಾಗಿ ಮಾಡಿಟ್ಟಿರುವಂತೆ ಫ್ರೆಶ್ ಆಗಿ ತೆಗೆದು ಇಟ್ಟ ಮಹಾನುಭಾವರು. ಅದು ಅವರ ಶ್ರೀಪಾದರಾಜರ ಮಹಿಮೆ. ರಾಜನಿಗೆ ಬ್ರಹ್ಮಹತ್ಯಾ ದೋಷ ಬಂದಾಗ ಅವರು ಸುಮ್ಮನೆ ಅಭಿಮಂತ್ರಿಸಿ ನೀರನ್ನು ಪ್ರೋಕ್ಷಿಪ್ರದೆ ಅವನಿಗೆ ಬ್ರಹ್ಮಹತ್ಯಾ ದೋಷ ಹೋಗುತ್ತೆ. ಆದ ಕಾರಣ ಶ್ರೀಪಾದರಾಜರ ಒಂದು ವ್ಯಕ್ತಿತ್ವ, ಅವರ ಒಂದು ಇದು ವ್ಯಾಸರಾಜರಿಗೆ ಗುರುಗಳು ಅಂತಂದರೇ ಅವರ ವ್ಯಕ್ತಿತ್ವ. ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಅಂತ ಹೇಳಿದಂತಹ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು. ಇದೇ ಪಕ್ಷಧರ ಮಿಶ್ರನು ಹೇಳ್ತಾನೆ, ವ್ಯಾಸರಾಜರ ಜೊತೆಗೆ ವಾದವನ್ನು ಮಾಡಿ ಸೋತು ಯದಧೀತಂ ತದಧೀತಂ ಯದನಧೀತಂ ತದಪಿ ಅಧೀತಂ. ನಾನು ಓದಿದ್ದೆಲ್ಲ ವ್ಯಾಸರಾಜರು ಓದಿದ್ದಾರೆ, ನಾನು ಓದದೇ ಇದ್ದಿದ್ದು ವ್ಯಾಸರಾಜರು ಓದಿದ್ದಾರೆ. ಆದರೆ ಈ ಪಕ್ಷಧರ ಮಿಶ್ರನಿಗೆ ಪ್ರತಿಪಕ್ಷಿಯಾಗಿ ಕೂಡುವ ಆಳನ್ನು ನಾನು ಇಷ್ಟವರೆಗೂ ನೋಡೇ ಇಲ್ಲ. ವ್ಯಾಸರಾಜರನ್ನು ನವೀನ ವ್ಯಾಸರು, ಈ ನವೀನ ವ್ಯಾಸರು ಬಿಟ್ಟರೆ ಇನ್ನೊಬ್ಬರನ್ನು ನಾನು ನೋಡಿಲ್ಲ ಅಂತ ಪ್ರತಿವಾದಿ ಪಕ್ಷಧರ ಮಿಶ್ರ ಹೇಳ್ತಾನೆ. ದೊಡ್ಡ ತರ್ಕ ಪಂಡಿತ. ಅವನೇನು ಮಾಡ್ತಾನೆ, ಇಂತಹ ಶಿಷ್ಯನನ್ನು, ಇಂತಹ ಒಂದು ಮಹಾಪಂಡಿತನನ್ನು ತಯಾರು ಮಾಡಿದ ಗುರುಗಳು ಯಾರು ಅಂತ ಹೇಳಿ ಶ್ರೀಪಾದರಾಜರನ್ನು ನೋಡಲಿಕ್ಕಾಗಿ ಪಕ್ಷಧರ ಮಿಶ್ರನು ನರಸಿಂಹತೀರ್ಥಕ್ಕೆ ಬರ್ತಾನೆ. ಅಂದರೆ ಶ್ರೀಪಾದರಾಜರ ವ್ಯಕ್ತಿತ್ವ, ಅವರ ವಿದ್ಯಾ ಪ್ರತಿಭಾ ಪಾಠವ
ಎಂಥದ್ದು ಅಂತ ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ದೇವರ ನಾಮಗಳು ನಾವು ಸ್ವಾಮಿಗಳು ಪೂಜೆ ಮಾಡುವಾಗ, ದೇವರನ್ನು ಭುಜಂಗಿಸುವಾಗ ನಾವು ಕನ್ನಡ ಹರಿದಾಸ ಕೀರ್ತನೆಗಳನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಶ್ರೀಪಾದರಾಜರ ಅನುಗ್ರಹ. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ನಮ್ಮ ಮಾಧ್ವ ಪರಂಪರೆಯಲ್ಲಿ ಇವರು 3 ಜನ ರಾಜತ್ರಯ. ಇವರೆಲ್ಲರೂ ರಾಜರಿಂದ ಗೌರವಿಸಲ್ಪಟ್ಟವರು. ವಿಶೇಷವಾಗಿ ಇವರು ಉದ್ದಾಮ ಸಂಸ್ಕೃತ ಪಂಡಿತರಾದರೂ ಕೂಡ ಸಂಸ್ಕೃತ ಬರದೇ ಇರುವಂತಹ ಪಾಮರರಲ್ಲಿರುವ ಮುಕ್ತಿಯೋಗ್ಯ ಜೀವರು ಉದ್ಧಾರವಾಗಬೇಕೆಂದು ಹರಿದಾಸ ಸಾಹಿತ್ಯವನ್ನು ಎತ್ತಿ ಹಿಡಿದು ಹರಿದಾಸ ಸಾಹಿತ್ಯವನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹಾನುಭಾವರು ಈ ರಾಜತ್ರಯರು. ಅಂತಹ ಶ್ರೀಪಾದರಾಜರ ಎಷ್ಟು ವ್ಯಾಸ, ಅವರ ಗ್ರಂಥಗಳೇನು, ಬಿಂದು ಅಂಥವರ ಗ್ರಂಥಗಳು, ಸಂಸ್ಕೃತ ಗ್ರಂಥಗಳೇನು, ಮತ್ತು ಎಷ್ಟು ಅವರ ಕನ್ನಡ ಸಾಹಿತ್ಯ ಏನು, ಎಷ್ಟು ಬರೆದಿದ್ದಾರೆ. ಆ ಶ್ರೀಪಾದರಾಜರು ಜಗತ್ತಿಗೆ ಮಹಾ ಉಪಕಾರವನ್ನು ಮಾಡಿದ್ದಾರೆ. ಶ್ರೀಪಾದರಾಜರು ಮಹಾ ತಪಸ್ವಿಗಳು, ಧ್ರುವಾಂಶ ಸಂಭೂತರು ಅಂತ ನಮಗೆ ಹೇಳ್ತಾರೆ. ಇದು ದರ್ಶನ ಮಾತ್ರ ವರ್ಷತಿ ಸಕಲಮಭೀಷ್ಟಂ ಶ್ರೀಪಾದರಾಣ್ಮುನಿ ಅಂತ ನಾವೇನು ಹೇಳ್ತಾ ಇದ್ದೇವೆ, ಇದು ಭಾಗವತದಲ್ಲಿ ದಶಮಸ್ಕಂದದಲ್ಲಿ ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವಃ. ಆ ಭಾಗವತ ವಾಕ್ಯಕ್ಕೆ ದರ್ಶನಾದೇವ ಸಾಧವಃ ಎಂಬುದಕ್ಕೆ ತೇ ಪುನಂತಿ, ಆ ಭಾಗವತ ವೇದವ್ಯಾಸರ ವಾಕ್ಯಕ್ಕೆ ಸರಿಯಾಗಿ ಸಾಕ್ಷೀಭೂತರಾಗಿದ್ದಾರೆ ನಮಗೆ ಕಲಿಯುಗದಲ್ಲಿ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಯರು, ಈ ಮಹಾನುಭಾವರೆಲ್ಲ. ಅದಕ್ಕೆ ಅವರ ಶ್ಲೋಕ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರ ಶ್ರೀಪಾದರಾಣ್ಮುನಿ. ಅಲ್ಲಿ ನ ಹೆಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇ ಪುನಂತಿ ಉರುಕಾಲೇನ. ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ಪಾಪ ಪ್ರಕ್ಷಾಳನೆ ಮಾಡಿಕೊಳ್ಳುವುದಕ್ಕೆ, ಪುಣ್ಯ ಸಂಪಾದನೆ ಮಾಡಿಕೊಳ್ಳೋದಕ್ಕೆ. ಆ ತೀರ್ಥಗಳ ನದಿ, ಗಂಗಾ, ಗೋದಾವರಿ, ಕಾವೇರಿ ಇದರಲ್ಲಿರುವ ನೀರು ಜಡ ಪದಾರ್ಥ, ನೀರು ಜಡ. ಅಲ್ಲಿರುವ ಪ್ರತಿಮೆಗಳು ಜಡ ಪದಾರ್ಥ. ಆದರೆ ಅದರಲ್ಲಿ ಆ ನದಿ ಅಭಿಮಾನಿ ದೇವತೆಗಳ ಸನ್ನಿಹಿತರಾಗಿ ಆ ಕ್ಷೇತ್ರ ಮೂರ್ತಿಗಳಲ್ಲಿ ಆಯಾ ಕ್ಷೇತ್ರ ರೂಪಗಳು, ದೇವತೆಗಳು, ದೇವರು ಅಲ್ಲಿ ಸನ್ನಿಹಿತರಾಗಿದ್ದು ನಾವು ತೀರ್ಥಯಾತ್ರೆಗಳು ಮಾಡಿಕೊಂಡಾಗ ಆ ನೀರು, ಆ ಶಿಲೆಗಳು, ಆ ದೇವತಾ ಪ್ರತಿಮೆಗಳು ತೇ ಪುನಂತಿ ಉರುಕಾಲೇನ, ಅವು ನಮ್ಮನ್ನು ಪವಿತ್ರನನ್ನಾಗಿ ಭಾಳ ನಿಧಾನಕ್ಕೆ, ಭಾಳ ಹೆಚ್ಚು ಸಮಯ ತಗೊಂಡು ಅವು ನಮ್ಮನ್ನು ಪವಿತ್ರ ಮಾಡುತ್ತೆ. ಅದಕ್ಕೆ ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳೋದು. ಆದರೆ ದರ್ಶನಾದೇವ ಸಾಧವಃ, ಆದರೆ ಸಾಧು ಸಜ್ಜನ ಸಂತರ ದರ್ಶನ ಮಾತ್ರದಿಂದಲೇ ನಾವು ಪುನೀತರಾಗಿಬಿಡ್ತೀವಿ. ಅದು ದರ್ಶನ ಮಾತ್ರ ವರ್ಷತಿ ಸಕಲಮಭೀಷ್ಟಂ ಶ್ರೀಪಾದರಾಣ್ಮುನಿ. ಶ್ರೀಪಾದರಾಜರ ದರ್ಶನ ಮಾತ್ರದಿಂದಲೇ ನಮಗೆ ಎಲ್ಲ ನಮ್ಮ ಮನೋಭೀಷ್ಟಗಳು ನೆರವೇರುತ್ತೆ. ಆ ಭಾಗವತ ವಾಕ್ಯಕ್ಕೆ ನಮ್ಮ ಶ್ರೀಪಾದರಾಜರು ಸಾಕ್ಷೀಭೂತವಾಗಿದ್ದಾರೆ. ನಮ್ಮ ವ್ಯಾಸರಾಜರು ಅರ್ಥಿಕಲ್ಪಿತ ಕಲ್ಪೋಯಂ, ಕೇಳುವವರಿಗೆ ಕಲ್ಪವೃಕ್ಷದಂತೆ ಕೊಡುವವರು, ಪ್ರತ್ಯರ್ಥಿ ಗಜಕೇಸರಿ ಇರಲಿ. ಇನ್ನು ರಾಯರಂತೂ ಕಲ್ಪವೃಕ್ಷ ಕಾಮಧೇನು, ಸರ್ವಯಾತ್ರಾ ಫಲಾಪ್ತೈ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಂತ. ಆದ ಕಾರಣ ಈ ಸಾಧು ಸಜ್ಜನರು, ಸಂತರು, ಗುರುಗಳು, ಯತಿಗಳು, ಈ ಮಹಾನುಭಾವರೆಲ್ಲರೂ ಕೂಡ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಕಷ್ಟಪಟ್ಟು ಯಾತ್ರೆ ಮಾಡಿ ಎಲ್ಲ ಮಾಡಿಕೊಂಡು ಬಂದರೆ ನಾವು ಪುನೀತರಾಗೋದು ಭಾಳ ಲೇಟಾಗಿ, ಅದರ ಫಲ ನಿಧಾನಕ್ಕೆ ಬರುತ್ತೆ. ಆದರೆ ಈ ಸಂತರ, ಸಾಧು ಸಜ್ಜನ ಸಂತರ ದರ್ಶನ ಫಲ ನಮಗೆ ಇಂದಲೇ ನಾವು ಪವಿತ್ರರಾಗ್ತೇವೆ. ಆದ ಕಾರಣವೇ ನಾವು ದೊಡ್ಡ ಪಂಡಿತರು, ಜ್ಞಾನಿಗಳು, ಗುರುಗಳು, ಹಿರಿಯರು, ಯತಿಗಳು, ಪೀಠಾಧಿಪತಿಗಳು ಬಂದಾಗ ನಾವು ಯಾಕೆ ದರ್ಶನ ಮಾಡಿಕೊಳ್ತೇವೆ, ಅವರನ್ನು ನಮ್ಮ ಮನೆಗೆ ಕರೆದು ಅವ್ರ ಪಾದಧೂಳಿ ನಮ್ಮ ಮನೆಯಲ್ಲಿ ಯಾಕೆ ಅದು ಬೀಳಬೇಕು ಅಂತ ಕೇಳ್ಕೊಳ್ತೇವೆ ಅಂತಂದರೆ ಅವರು ಅಷ್ಟು ಪರಮ ಪವಿತ್ರರಾಗಿರ್ತಾರೆ.
ಅದಕ್ಕೆ ಪರಮಹಂಸರು ಅಂತ ಹೇಳ್ತಾರೆ. ಪರಮಹಂಸರು ಅಂದರೆ ಪರಿಶುದ್ಧರು, ಅತ್ಯಂತ ಪರಿಶುದ್ಧರು ಅಂತ. ಅಂತಹ ಪರಮಹಂಸ ಪರಿವ್ರಾಜಿಕಾಚಾರ್ಯರಾದಂತಹ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯ ಚಕ್ರವರ್ತಿಗಳಾದಂತಹ ಶ್ರೀಪಾದರಾಜರು, ಶ್ರೀಪಾದರೆಲ್ಲರಿಗೂ ಕೂಡ ರಾಜರಾಗಿ ಬೆಳಗಿರುವಂತಹ ಮಹಾನುಭಾವರಾದಂತಹ ಶ್ರೀಪಾದರಾಜರ ಅವರ ಬಗ್ಗೆ ಎಷ್ಟೊತ್ತಾದರೂ ನಾವು ಮಾತನಾಡಬಹುದು. ಆದರೆ ನಾವು ಇವತ್ತು ಅಧಿಕ ಮಾಸದಲ್ಲಿ ಅವರ ಆರಾಧನಾ ಪ್ರಯುಕ್ತ ಅವರನ್ನು ಒಂದು 10 ನಿಮಿಷಗಳ ಕಾಲ ಸ್ಮರಿಸಿ ಅವರ ಅನುಗ್ರಹವನ್ನು ಬೇಡಿ ನಮ್ಮ ಪಾಠಕ್ಕೆ ಬರೋಣ. ಇನ್ನು ನಿನ್ನೆಯ ದಿನ ನಾವು ಬೃಹದ್ಭಾನು ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಸಮೃದ್ಧವಾದ ತೇಜಸ್ಸುಳ್ಳವನು, ಶಾಸ್ತ್ರದಲ್ಲಿ ಚೆನ್ನಾಗಿ ಸ್ತುತಿಸಲ್ಪಡುವವನು. ಓಂ ಶಾಸ್ತ್ರಯೋನಿತ್ವಾತ್ ಓಂ, ಶಾಸ್ತ್ರದ ಮೂಲಕವೇ ನಾವು ಭಗವಂತನನ್ನು ತಿಳಿದುಕೊಳ್ಳಬೇಕು. ಸರಿ, ಇವತ್ತು ಆದಿದೇವ ಸರ್ವಕಾರಣತ್ವಾತ್ ಆದಿಃ ಅಸಾಧಾರಣ್ಯೇನ ವ್ಯಪದೇಶಃ ದೀವ್ಯತಿ ದ್ಯೋತತೆ ವಾ ವಿಜಯತೆ ಇಚ್ಛತಿ ಸ್ತೂಯತೆ ವಾ ವ್ಯವಹರತಿ ಗಚ್ಚತಿ ಕ್ರೀಡತೆ ವಾ ದೇವಃ ಆದಿಶ್ಚಾಸೌ ದೇವಶ್ಚ ಆದಿದೇವಃ. ಇವನು ಆದಿದೇವನು ಅಂದರೆ ಎಲ್ಲದಕ್ಕೂ ಇವನು ಕಾರಣನಾಗಿದ್ದಾನೆ. ಇದಕ್ಕೆ ಆದಿ ಯಾವುದು, ಮೂಲ ಯಾವುದು, ಯಾವುದನ್ನು ಒಂದು ವಿಷಯ ಬಂತು, ಒಂದು ಕಾಂಟ್ರವರ್ಸಿ ಬಂತು, ಇದಕ್ಕೆ ಆದಿ ಯಾವುದು, ಮೂಲ ಯಾವುದು ಅಂದರೆ ಮೂಲ ಕಾರಣ ಯಾವುದು ಅಂತ ನಾವು ಹುಡುಕ್ತೇವೆ. ಹಾಗೆ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಕಾರಣನಾಗಿದ್ದಾನೆ. ಅದಕ್ಕೆ ಶ್ರುತಿ ಹೇಳುತ್ತೆ, ತೇನ ವಿನಾ ತೃಣಮಪಿ ನ ಚಲತಿ. ಅವನು ಭಗವಂತ ಇಲ್ಲದೆ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡದು. ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾಗಿದ್ದರೂ ಭಗವಂತನೇ ಇರಬೇಕು, ಅವನೇ ಕಾರಣ. ಅದೇನ್ರಿ ಹುಲ್ಲು ಕಡ್ಡಿ ಅಲ್ಲಾಡೋದಕ್ಕೂ ಭಗವಂತನಿಗೂ ಏನು ಸಂಬಂಧ? ಎಲ್ಲೋ ಅಟೆಂಡರ್ಗೂ ಎಲ್ಲೋ ಪ್ರೈಮ್ ಮಿನಿಸ್ಟರ್ ಕಾರಣ ಅಂತಂದರೆ ಹೇಗೆ ಅಂತ ಹೇಳಿದರೆ ಹಾಗಲ್ಲ. ಹುಲ್ಲು ಗಡ್ಡಿ ಅಲ್ಲಾಡಬೇಕು ಅಂದರೆ ಗಾಳಿ ಬೀಸಬೇಕು. ಗಾಳಿ ಬೀಸಬೇಕು ಅಂತ ಹೇಳಿದರೆ ವಾಯುದೇವರು ಇರಬೇಕು. ವಾಯುದೇವರು ಗಾಳಿಯನ್ನು ಜಡಪದ ಈ ಗಾಳಿ ಬೀಸುವಂತೆ ಮಾಡಬೇಕು ಅಂದರೆ ವಾಯುದೇವರಲ್ಲಿ ಭಗವಂತ ಪ್ರೇರಕನಾಗಿ ಅವನು ಪ್ರೇರಣೆ ಕೊಟ್ಟರೆ ವಾಯುದೇವರು ಆವಾಗ ಗಾಳಿ ಬೀಸುವಂತೆ ಮಾಡಿ ಆಗ ಆ ಹುಲ್ಲು ಕಡ್ಡಿ ಅಲ್ಲಾಡುತ್ತೆ. ಆದ ಕಾರಣ ಎಲ್ಲದಕ್ಕೂ ಇವನು ಕಾರಣನಾಗಿದ್ದಾನೆ. ಮತ್ತು ಸರ್ವಕಾರಣತ್ವಾತ್ ಆದಿಹಿ, ಎಲ್ಲದಕ್ಕೂ ಕಾರಣನಾಗಿರೋದರಿಂದ ಆದಿಹಿ. ಮತ್ತು ಅಸಾಧಾರಣ್ಯೇನ ವ್ಯಪದೇಶಃ ದೀವ್ಯತಿ ದ್ಯೋತತೆ, ಚೆನ್ನಾಗಿ ಪ್ರಕಾಶಮಾನನಾಗಿದ್ದಾನೆ, ದೇದೀಪ್ಯಮಾನನಾಗಿದ್ದಾನೆ. ನಿನ್ನೆ ಹೇಳಿಕೊಂಡಿದ್ದೇವೆ, ಅನಂತ ಕೋಟಿ ಸೂರ್ಯ ಸಮಪ್ರಭನಾಗಿದ್ದಾನೆ. ಅಥವಾ ವಿಜಯತೆ, ಉತ್ಕೃಷ್ಟನಾಗಿದ್ದಾನೆ. ಅವನಕ್ಕಿಂತ ಇನ್ನು ದೊಡ್ಡವನು ಯಾವನೂ ಇಲ್ಲ. ಉತ್ಕೃಷ್ಟ ವ್ಯಕ್ತಿ, ಉತ್ಕೃಷ್ಟನಾದವನು ಈ ಜಗತ್ತಿನಲ್ಲಿ ಯಾರು ಅಂತ ಹೇಳಿದರೆ ಭಗವಂತ ಒಬ್ಬನು ಬಿಟ್ಟರೆ ಇನ್ಯಾರೂ ಇಲ್ಲ. ಅಥವಾ ಇಚ್ಛತಿ ಸ್ತೂಯತೆ ವಾ ವ್ಯವಹರತಿ ಗಚ್ಚತಿ ಕ್ರೀಡತೆ ವಾ ದೇವಃ. ಇನ್ನು ಈ ಜಗತ್ತಿನ ಸೃಷ್ಟ್ಯಾದಿ ಅಷ್ಟಕಾರ್ಯಗಳನ್ನು ಓಂ ಜನ್ಮಾದ್ಯಸ್ಯ ಯತಃ ಓಂ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳನ್ನು ಮಾಡುವುದಕ್ಕೆ ಇಚ್ಛಿಸುವವನು. ಅಥವಾ ಎಲ್ಲರಿಂದಲೂ ಸ್ತುತಿಸಲ್ಪಡುವವನು. ಎಲ್ಲರೂ ಅವನನ್ನೇ ಸ್ತೋತ್ರ ಮಾಡ್ತಾರೆ. ಇನ್ನು ಯಾರನ್ನು ಸ್ತೋತ್ರ ಮಾಡಬೇಕು? ನಮಗೆ ಏನು ಬೇಕಾಗಿದ್ದರೂ ಅವನನ್ನೇ ಸ್ತೋತ್ರ ಮಾಡಬೇಕು. ಬೇಡಿದರೆ ಎನ್ನೊಡೆಯನ ಬೇಡಿದೆ. ಇಲ್ಲ, ನಾನು ಗಣಪತಿಯನ್ನು ಬೇಡ್ತೇನೆ, ಸುಬ್ರಹ್ಮಣ್ಯನ ಬೇಡ್ತೇನೆ, ರುದ್ರನನ್ನು ಬೇಡ್ತೇನೆ ಅಂದರೆ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ನೀನು ಯಾವ ದೇವತೆಗೆ ನಮಸ್ಕಾರ ಮಾಡಿದರೂ ಆ ನಮಸ್ಕಾರ ಅವರೇನು ಮಾಡ್ತಾರೆ, ಅವರಲ್ಲಿರುವ ಅವರ ಭಗವಂತನಿಗೆ, ಬಿಂಬರು ಭಗವಂತನಿಗೆ ಅದನ್ನು ಸೇರಿಸ್ತಾರೆ, ಅಲ್ಲಿಗೆ ಸೇರುತ್ತೆ. ಆದ ಕಾರಣ ಎಲ್ಲರಿಂದಲೂ ಸ್ತುತ್ಯನಾದವನು. ಅಥವಾ
ಈ ಜಗತ್ತಿನ ಸೃಷ್ಟ್ಯಾದಿ ವಿಷಯಕ ವ್ಯವಹಾರವುಳ್ಳವನು. ಈ ಜಗತ್ತಿನ ಸೃಷ್ಟ್ಯಾದಿ ಅಷ್ಟ ಕಾರ್ಯಗಳನ್ನು ಮಾಡುವವನು ಯಾವನು? ಆ ವ್ಯವಹಾರ ಯಾರು ಮಾಡ್ತಾರೆ? ಬ್ರಹ್ಮ ಮಾಡ್ತಾನ. ಸೃಷ್ಟಿಯಿಂದ ಸೃಷ್ಟಿ ಮಾಡಿ ಬ್ರಹ್ಮ ಸೃಷ್ಟಿಕರ್ತ, ರುದ್ರ ಲಯಕರ್ತ ಇವರು ಮಾಡ್ತಾರಾ ಅಂದರೆ ಅಲ್ಲ. ಈ ಜಗತ್ತಿನ ಸೃಷ್ಟ್ಯಾದಿ ಅಷ್ಟ ಕಾರ್ಯವನ್ನು ಭಗವಂತನೇ ಮಾಡ್ತಾನೆ. ಅವನೇ ಎಲ್ಲದಕ್ಕೂ ಆದಿಯಾಗಿದ್ದಾನೆ, ಮೂಲ ಕಾರಣನಾಗಿದ್ದಾನೆ. ಆದರೆ ಬ್ರಹ್ಮ ರುದ್ರರಲ್ಲಿ ತಾನು ಇದ್ದುಕೊಂಡು ನಾನು ಯಾವಾಗೂ ಹೇಳುವಂತೆ ತದಾಕಾರನಾಗಿ, ತನ್ನಾಮಕನಾಗಿ, ತತ್ಶಬ್ದವಾಚ್ಯನಾಗಿ, ತದಂತರ್ಯಾಮಿಯಾಗಿ, ತದ್ಭಿನ್ನನಾಗಿ ಬ್ರಹ್ಮನಿಂದ ಸೃಷ್ಟಿ ಮಾಡಿಸ್ತಾನೆ, ರುದ್ರದೇವರಿಂದ ಲಯ ಮಾಡಿಸ್ತಾನೆ. ಈ ವ್ಯವಹಾರ ಎಲ್ಲವೂ ಅವನೇ. ಅಥವಾ ಎಲ್ಲ ಕಡೆ ಇರುವವನು, ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ. ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲೆಲ್ಲಿ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವರಾಮ. ಇನ್ನು ಅಥವಾ ಕ್ರೀಡತೇವ ದೇವ, ಕ್ರೀಡಿಸುತ್ತಾ ಇರ್ತಾನೆ. ಅಂದರೆ ದೇವ ಶಬ್ದಕ್ಕೆ ಅರ್ಥನೇ ದೇವತೆ, ದೇವ ಅಂದ್ರೇ ಕ್ರೀಡಿಸುವವನು ಅಂತಲೇ ಅರ್ಥ. ಆ ಅದಕ್ಕೆ ಹೇಳ್ತಾ ಇದ್ದಾರಲ್ಲ, ನಮಗೆ ಕ್ರೀಡದ್ಯರ್ಥಕಾತ್ ದೀವ್ಯತೆ ಕರ್ತರಿ ಅಚ್ಪ್ರತ್ಯಯೇ ದೇವಮಿತಿ ನಿಷ್ಪತ್ತೇ ಕ್ರೀಡಾದಿಕರ್ತಾರಂ ಇತ್ಯರ್ಥ ಅಂತ ಹೇಳ್ತಾರೆ. ಆ ದೇವ ಶಬ್ದಕ್ಕೆ ಕ್ರೀಡಿಸುವವನು, ಇವನು ಕ್ರೀಡಿಸುತ್ತಾ ಇದ್ದಾನೆ. ಅಂದರೆ ಈ ಜಗತ್ತಿನ ಸೃಷ್ಟ್ಯಾದಿ ಅಷ್ಟಕಾರ್ಯಗಳನ್ನು ಮಾಡೋದಾಗಲಿ, ದೇದೀಪ್ಯಮಾನವಾಗಿ ಪ್ರಕಾಶಮಾನವಾಗುವುದಾಗಲಿ, ಎಲ್ಲದಕ್ಕೂ ಕಾರಣವಾಗುವುದಾಗಲಿ, ಎಲ್ಲ ಕಡೆ ಇವೆಲ್ಲ ಯಾಕೆ ಮಾಡ್ತಾ ಇದ್ದಾನೆ? ಇವೆಲ್ಲ ಅವನೇನೂ ಮಾಡಬೇಕಾಗಿಲ್ಲ. ಅವನಿಗೆ ಇದರಿಂದ ಏನೂ ಪ್ರಯೋಜನವಿಲ್ಲ. ಈ ಸೃಷ್ಟ್ಯಾದಿ ಅಷ್ಟಕಾರ್ಯ ಮಾಡುವುದರಿಂದಾಗಲಿ ಮತ್ತು ಎಲ್ಲ ಕಡೆ ಇರೋದರಿಂದಾಗಲಿ, ಎಲ್ಲರಿಂದ ಸ್ತುತಿಸಲ್ಪಡೋದರಿಂದಾಗಲಿ ಭಗವಂತನಿಗೆ ಎಳ್ಳು ಕಾಳಷ್ಟು ಪ್ರಯೋಜನವಿಲ್ಲ. ಯಾಕೆ ಮಾಡ್ತಾನೆ ಅಂದರೆ ಅದು ಅವನಿಗೆ ಒಂದು ಕ್ರೀಡೆ, ಅದು ಒಂದು ಅವನಿಗೆ ಆಟವಾಗಿದೆ. ಆದರೆ ಏನೂ ಪ್ರಯೋಜನ ಇಲ್ಲದೆ ಯಾರೂ ಏನೂ ಕೆಲಸ ಮಾಡುವುದಿಲ್ಲ. ಆಟಕ್ಕಾಗಿ ನಾವು ಹೇಳ್ತೀವಿ, ಏನು ಆಟ ಆಡ್ತಾ ಇದ್ಯಾ, ನನ್ನ ಜೊತೆಗೆ ತಮಾಷೆ ಮಾಡ್ತಾ ಇದ್ಯಾ ಅಂತ ನಾವು ಕೇಳ್ತೀವಿ. ಏನು ಭಗವಂತ ಕೂಡ ನಮ್ಮಂತೆ ಉಡಾಫಿಯಾಗಿ ಇದ್ದಾನೇನು, ಆಟ ಆಡ್ತಾನೇನು, ಲೆಕ್ಕವಿಲ್ಲದೆ ನಮ್ಮನ್ನೆಲ್ಲ ಹುಚ್ಚಾಟ ಆಡ್ತಾ ಅಂದರೆ ಅಲ್ಲ. ಕ್ರೀಡಿಸುತ್ತಾನೆ, ಆಟ ಆಡುತ್ತಾನೆ ಅಂತ ಹೇಳಿದರೆ ಅವನು ಇದೆಲ್ಲವೂ ಮಾಡೋದರಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ಅವನ ಆಟ, ಕ್ರೀಡೆ ನಮಗೆ ಪ್ರಯೋಜನ. ಜೀವರಿಗೆ, ಜಗತ್ತಿಗೆ ಅವನ ಕ್ರೀಡೆ, ಅವನ ಆಟ ಲೋಕ ಕಲ್ಯಾಣವಾಗತ್ತೆ. ಲೋಕ ಕಲ್ಯಾಣಕ್ಕಾಗಿ ಜೀವರಿಗೆ ಪ್ರಯೋಜನವಿದೆ. ಅವನಿಗೇನು ಸೃಷ್ಟ್ಯಾದಿ ಅಷ್ಟಕಾರ್ಯ ಮಾಡಿದರೂ ಏನು ಮಾಡಿದರೂ ಎಲ್ಲವೂ ನಮಗೆ ಪ್ರಯೋಜನ. ಆದ ಕಾರಣ ಅದು ಆಟವಲ್ಲ, ಹುಚ್ಚಾಟವಲ್ಲ, ವ್ಯರ್ಥವಲ್ಲ. ಅದಕ್ಕೆ ಭಾಗವತ ಮಂಗಳಾಚರಣ ಶ್ಲೋಕದಲ್ಲಿ ಕೂಡ ಜನ್ಮಾದ್ಯಸ್ಯತೋನ್ವಯಾತ್ ಇತರತಶ್ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಇಲ್ಲಿ ಮೂರು ಸೃಷ್ಟಿಗಳು ಮಾಡ್ತಾನೆ ಭಗವಂತ. ಈ ಸೃಷ್ಟಿಗಳು ಅವನಿಗೆ ಮೃಷ, ವ್ಯರ್ಥ, ಜೀವರಿಗೆ ಅಮೃಷ, ಅದು ಪ್ರಯೋಜನಕಾರಿ ಅಂತ. ಆದ ಕಾರಣ ಎಲ್ಲದಕ್ಕೂ ಮೂಲನಾಗಿದ್ದಾನೆ, ಆದಿಯಾಗಿದ್ದಾನೆ, ಎಲ್ಲವನ್ನ ಕ್ರೀಡಿಸುತ್ತಾನೆ. ಆದ ಕಾರಣ ಆದಿಶ್ಚಾಸೌ ದೇವಶ್ಚ ಆದಿದೇವ, ಎಲ್ಲದಕ್ಕೂ ಮೂಲ ಕಾರಣನಾಗಿದ್ದಾನೆ, ಆದಿಯಾಗಿದ್ದಾನೆ. ಇವೆಲ್ಲವನ್ನೂ ಕೂಡ ಕ್ರೀಡೆಯಂತೆ ಸೃಷ್ಟ್ಯಾದಿ ಕಾರ್ಯಗಳನ್ನೆಲ್ಲ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಆದಿದೇವ ಅಂತ ಹೆಸರು ಅಂತ ಹೇಳಿದಲ್ಲಿ ಇವತ್ತು ಪಾಠವನ್ನು ಮುಗಿಸಿ ನಾಳೆ ಆದಿದೇವ ಎಂಬ ಹೆಸರನ್ನು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ